ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಈ ವಿಡಿಯೋದಲ್ಲಿ ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋಗಿನ ಮುಂಚೆ ನಾನು NT ಸ್ಕ್ಯಾನ್ ಬಗ್ಗೆ ವಿಡಿಯೋನ ಹಾಕಿದ್ದೆ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬಟ್ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಮತ್ತು ನನಗೆ ವಿಡಿಯೋ ಮಾಡಬೇಕು ಅನ್ನೋ ಆಸಕ್ತಿ ಕೂಡ ಬರುತ್ತೆ ಅಂತ ಹೇಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ನಾನು ಮಾಡಿರುವಂತಹ ವಿಡಿಯೋಸ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪತ್ತೆ. ಸೊ ಡಬಲ್ ಮಾರ್ಕರ್ ಟೆಸ್ಟ್ನ ಡುವಲ್ ಮಾರ್ಕರ್ ಟೆಸ್ಟ್ ಅಂತ ಕೂಡ ಕರೀತಾರೆ. NT ಸ್ಕ್ಯಾನ್ ಜೊತೆಗೇನೆ ಡಬಲ್ ಮಾರ್ಕರ್ ಟೆಸ್ಟ್ನ ಕೂಡ ಮಾಡ್ತಾರೆ. ಫಸ್ಟ್ ಸೆಮಿಸ್ಟರಲ್ಲಿ ಅಂದರೆ 11th ಇಂದ 14th ವೀಕ್ ಒಳಗಡೆ ಮಾಡಬೇಕಾಗಂತಹ ಟೆಸ್ಟ್ ಆಗಿರುತ್ತೆ ಇದು. NT ಸ್ಕ್ಯಾನ್ ಮಾಡಿದ ದಿನಾನೇ ಡಬಲ್ ಮಾರ್ಕರ್ ಟೆಸ್ಟ್ನ ಮಾಡ್ತಾರೆ. ಅಂದರೆ ಬ್ಲಡ್ ಸ್ಯಾಂಪಲ್ ತಗೊಂಡು ಈ ಟೆಸ್ಟ್ನ ಮಾಡುವಂಥದ್ದು. ಏನಾದರೂ ಮಗುವಿನಲ್ಲಿ ಕ್ರೋಮೋಸೋನಲ್ ಅಬ್ನಾರ್ಮಲಿಟೀಸ್ ಇದೆಯಾ ಅಥವಾ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ಮಾಡ್ತಾರೆ, ಫೈಂಡ್ ಔಟ್ ಮಾಡೋದು. ಇದೊಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿರುತ್ತೆ. ಅಂದರೆ 2 ವ್ಯಾಲ್ಯೂನ ಚೆಕ್ ಮಾಡೋದಕ್ಕೆ ಈ ಟೆಸ್ಟ್ನ ಮಾಡ್ತಾರೆ. BHCG ಮತ್ತು PAPPA ಅಂತ ಕರಿತೀವಿ. BHCG ಅಂದರೆ ಬೀಟಾ ಹ್ಯೂಮನ್ ಕ್ರೋನಿಕ್ ಗೋನೋಡೋಟ್ರೋಫಿನ್ ಹಾರ್ಮೋನ್ ಅಂತ ಕರಿತೀವಿ. ಮತ್ತು PAPPA ಅಂದರೆ ಪ್ಲಾಸ್ಮಾ ಪ್ರೋಟೀನ್ A ವ್ಯಾಲ್ಯೂ ಅಂತ ಕರಿತೀವಿ. ಈ ವ್ಯಾಲ್ಯೂನ ನೋಡಿಕೊಂಡು ಮಗುವಿಗೆ ಎಡ್ವರ್ಡ್ ಸಿಂಡ್ರೋಮ್ ಇದೆಯಾ ಅಥವಾ ಡೌನ್ ಸಿಂಡ್ರೋಮ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ನ ಎಲ್ಲರೂ ಮಾಡ್ಕೊಳ್ಳೋದಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಡಬಲ್ ಮಾರ್ಕರ್ ಟೆಸ್ಟ್ನ ಈಗ ಎಕ್ಸಾಂಪಲ್ ಒಂದು 35 ಇಯರ್ಸ್ ಎಬೋ ಅವರಿಗೆ ಅವ್ರ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಸೊ ಅವರಿಗೆ ಹುಟ್ಟೋ ಮಗುವಲ್ಲಿ ಕ್ರೋಮೋಸೋನಲ್ ಅಬ್ನಾರ್ಮಲಿಟೀಸ್ ತುಂಬ ಇರುವಂತಹ ಸಾಧ್ಯತೆ ಇದೆ. ಸೊ ಏಜ್ಡ್ ಪರ್ಸನ್ಸ್ಗೆ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ. ಬಟ್ ಈಗ ಏನಂದರೆ ಎಲ್ರಿಗೂ ಈ ಡಬಲ್ ಮಾರ್ಕರ್ ಟೆಸ್ಟ್ನ ಸಜೆಸ್ಟ್ ಮಾಡ್ತಿದ್ದಾರೆ. NT ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಎರಡನ್ನೂ ಕಂಬೈನ್ ಮಾಡಿ ನಮಗೆ ರಿಸಲ್ಟ್ ಕೊಡ್ತಾರೆ. ಬರೀ NT ಸ್ಕ್ಯಾನ್ ಅಥವಾ ಡಬಲ್ ಮಾರ್ಕರ್ ಟೆಸ್ಟಿಂದ ನಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ. ಸೊ ಎರಡನ್ನೂ ಕಂಬೈನ್ ಮಾಡಿ ಪರ್ಫೆಕ್ಟ್ ವ್ಯಾಲ್ಯೂನ ಕೊಡ್ತಾರೆ. ಇದು ನನ್ನ ರಿಪೋರ್ಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸ್ಯಾಂಪಲ್ನ ಕಲೆಕ್ಟ್ ಮಾಡಿರೋದು ಬ್ಲಡ್ ಟೆಸ್ಟ್ ಸ್ಯಾಂಪಲ್ನ 26th ಆಗಸ್ಟಿಗೆ. ಸೊ ಅದನ್ನು ನನಗೆ ನಾನು ಕಲೆಕ್ಟ್ ಮಾಡಿರೋ ದಿನ ಬಂದು 29th ಅವ್ರು ನಮಗೆ ಸ್ಯಾಂಪಲ್ದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಟೆಸ್ಟ್ ಮಾಡಿಸಿದ್ದೀವಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು. ಫಸ್ಟ್ ಟ್ರಿಮಿಸ್ಟರ್ ಸ್ಕ್ರೀನಿಂಗ್ ಅಂತ ಕೊಟ್ಟಿದ್ದಾರೆ, ಬೀಟಾ HCG. ಮತ್ತು ಇದರಲ್ಲಿ ಇನ್ನೂ ಒಂದು ಟೆಸ್ಟ್ ಕೂಡ ಮಾಡ್ತಾರೆ ಅಂತ ಹೇಳಿದೆ ನಾನು, PAPPA ಅಂತ ಕೂಡ ಕೊಟ್ಟಿದ್ದಾರೆ. ಯಾರು ಡಾಕ್ಟರ್ ನೋಡಿರೋದು ಅವ್ರ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟು ನಿಮಗೆ ನನ್ನ ಪ್ರೆಗ್ನೆನ್ಸಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಅಂದರೆ ಪ್ರೆಗ್ನೆನ್ಸಿ ಡೀಟೇಲ್ಸ್ ನನ್ನ ಲಾಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಪೀರಿಯಡ್ ಆಗಿದ್ದು 28th ಮೇಗೆ. ಸೊ ನಂಬರ್ ಆಫ್ ಫೀಟರ್ಸ್ ಒಂದು ಮಗು ಪ್ರೆಸೆಂಟ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಡೆಲಿವರಿ ಡೇಟ್ ಎಕ್ಸ್ಪೆಕ್ಟೆಡ್ ಇಲ್ಲಿ ನೋಡ್ತಿರ್ಬೋದು ನೀವು, ಮಾರ್ಚ್ ಕೊಟ್ಟಿದ್ದಾರೆ. ಹೈಟ್ ನಂದು 164 cm ಅಂತ ಕೊಟ್ಟಿದ್ದಾರೆ. ವೆಯ್ಟ್ ಕೊಟ್ಟಿದ್ದಾರೆ 55.1 kg ಇದೆ. ಸ್ಮೋಕಿಂಗ್ ಸ್ಟೇಟಸ್ ನನ್ನ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಮ್ಮ ಪ್ರೆಗ್ನೆನ್ಸಿ ಡೀಟೇಲ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಲ್ಟ್ರಾಸೌಂಡ್ ಡೀಟೇಲ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ರೌನ್ ರಂಪ್ ಲೆಂತ್ ಅಂದರೆ ಮಗುವಿನ ತಲೆಯಿಂದ ಹಿಡಿದು ಸೊಂಟದವರೆಗೂ ಲೆಂತ್ ಎಷ್ಟಿದೆ ಅಂತ ಇಲ್ಲಿ 59 mm ಇದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ನೀವು, ಜೆಸ್ಟೇಷನಲ್ ಏಜ್ ನಾನು ಸ್ಕ್ಯಾನಿಂಗ್ ಮಾಡಿಸಿದ ನನಗೆ 12 weeks 3 days ಮಗು ಇದೆ ಅಂತ ಅವರು ಕೊಟ್ಟಿದ್ದಾರೆ. ಸೊ ಸ್ಕ್ಯಾನ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. NT ಸ್ಕ್ಯಾನ್ ಅಂತ, NT ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನ್ಯೂಕ್ಲಿಯರ್ ಟ್ರಾನ್ಸ್ಫರೆನ್ಸಿ ಅಂತ. ಹಿಂದೆ ಫ್ಲೂಯಿಡ್ ಲೆವೆಲ್ ಎಷ್ಟಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಮೆಜರ್ ಮಾಡೋದಕ್ಕೆ ಈ ಟೆಸ್ಟ್ನ ಮಾಡ್ತಾರೆ ಅಂತಲೂ ಹೇಳಿದ್ದೆ ನಾನು. ಸೊ ಫ್ಲೂಯಿಡ್ ಲೆವೆಲ್ ಎಷ್ಟಿದೆ ಅಂತ ನೋಡೋದಕ್ಕೆ. ಸೊ ಸಿಂಡ್ರೋಮ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಎಡ್ವರ್ಡ್ ಸಿಂಡ್ರೋಮ್, ಡೌನ್ವರ್ಡ್ ಸಿಂಡ್ರೋಮ್ ಇದೆಯಾ ಅಥವಾ ಪ್ಯಾಟಿವ್ ಸಿಂಡ್ರೋಮ್ ಇದೆಯಾ ಅಂತ ಎಲ್ಲ ಎಸ್ ಅಂತ ಕೊಡ್ತಾರೆ, ಇಲ್ಲಾಂದರೆ ನೋ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಬೀಟಾ HCG ನಂದು 1.93 ಇದೆ. 0.5 ಇಂದ 2.0ವರೆಗೂ ಇರೋದು. ಸೊ ನಂದು 1.93 ನಾರ್ಮಲ್ ಇದೆ. PAPPA ಮೋರ್ ದೆನ್ 0.5 ಇರಬೇಕು. ನಂದು 1.69 ಇದೆ. ಮಲ್ಟಿಪಲ್ ಆಫ್ ಮೀಡಿಯನ್ನ ಮಾಮ್ ಅಂತ ಕೂಡ ಕರೀತಾರೆ. ಸೊ ರಿಸ್ಕ್ ಅಸೆಸ್ಮೆಂಟ್ ನೀವು ನೋಡ್ತಿರ್ಬೋದು. ಡೌನ್ ಸಿಂಡ್ರೋಮ್, ಏಜ್ ರಿಸ್ಕ್ ಈ ಥರ ಎಲ್ಲ ಕೊಟ್ಟಿರ್ತಾರೆ. ನಂದು ಲೋ ರಿಸ್ಕ್ ಇದೆ, ಅಂದರೆ ರಿಸ್ಕ್ ಇಲ್ಲ, ನೆಗೆಟಿವ್ ಅಂತಲೇ ಹೇಳ್ಬೋದು. ಸೊ ಇದು ನೆಗೆಟಿವ್ ರಿಸ್ಕ್ ಅಂದರೆ 1:10 ಇಂದ 1:1000 ಇರಬೇಕು.
ಅಂದರೆ ಇದನ್ನು ಲೋ ರಿಸ್ಕ್ ಅಂತ ಕರೀತಾರೆ, ಅಂದರೆ ಲ್ಯಾಕ್ಸಲ್ಲಿ ಇದು. ಓಕೆನಾ. ಸೊ ಅಬ್ನಾರ್ಮಲ್ ಇದ್ದರೆ ಇದನ್ನು ಹೈ ರಿಸ್ಕ್, ಪಾಸಿಟಿವ್ ರಿಸ್ಕ್ ಅಂತ ಬರುತ್ತೆ. ಅಂದರೆ 1:10 1:250, ಅಂದರೆ ಇದು 25,000 ಆ ಥರ ರೇಂಜಲ್ಲಿ ಬಂದರೆ ಇದು ಅಬ್ನಾರ್ಮಲ್ ಅಂತ ಹೇಳ್ತೇವೆ. ಸೊ ನಾನಿಲ್ಲಿ ಲೋ ರಿಸ್ಕ್, ಯಾವುದೇ ಥರ ರಿಸ್ಕ್ ಇಲ್ಲ ಅಂತ ಹೇಳ್ತೇವೆ. ಸೊ ನಾನಿಲ್ಲಿ ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಟ್ರೈಸೋಮಿ 21, ಟ್ರಿಸೋಮಿ 18, ಟ್ರಿಸೋಮಿ 13 ಅಂತ ಕರಿತೀವಿ. ಡೌನ್ ಸಿಂಡ್ರೋಮ್ ಅಂದರೆ ಟ್ರಿಸೋಮಿ 21. ಸೊ ಫಿಸಿಕಲಿ ಮಗು ಹ್ಯಾಂಡಿಕ್ಯಾಪ್ ಆ ಥರ ಹುಟ್ಟಿರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಚೆಕ್ ಮಾಡಿಸ್ಬೇಕು ಅಂತ ಹೇಳ್ತೇವೆ. ನೆಕ್ಸ್ಟ್ ಟ್ರಿಸೋಮಿ 18 ಅಂದರೆ ಹಾರ್ಟ್ ರಿಲೇಟೆಡ್, ಲಂಗ್ಸ್ ರಿಲೇಟೆಡ್ ಡಿಸೀಸಸ್ ಇದೆಯಾ ಮಗುವಿಗೆ ಅಂತ ತಿಳ್ಕೊಳ್ಳೋದಕ್ಕೆ. ಟ್ರಿಸೋಮಿ 13 ಅಂತ ಹೇಳಿದ್ರೆ ಸೊ ಈ ಥರ ಏನಾದರೂ ಇಶ್ಯೂಸ್ ಇದೆಯಾ ಮಗುಗೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಡೌನ್ ಸಿಂಡ್ರೋಮ್, ಬೀಟಾ ಸಿಂಡ್ರೋಮ್ ಈ ಟೆಸ್ಟ್ಸ್ನ ಮಾಡಿಸ್ತಾರೆ. ಸೊ ಇದನ್ನ ಕಂಪಲ್ಸರಿಯಾಗಿ ಮಾಡಿಸಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಫ್ಯೂಚರಲ್ಲಿ ಮಗುವಿಗೆ ಇಶ್ಯೂಸ್ ಇದೆ, ಅಬ್ನಾರ್ಮಲ್ ಆಗಿದೆ ಮಗು ಅಂತ ಅನುಭವಿಸೋದಕ್ಕಿಂತ ಮೊದಲೇ ಈ ಟೆಸ್ಟ್ ಮಾಡಿಸಿದ್ರೆ 2,500 3,000 ಆಗುತ್ತೆ ಅಷ್ಟೇ. ಸೊ ಈ ಟೆಸ್ಟ್ ಈಗಿನ ಇದರಲ್ಲಿ ಮಾಡಿಸೋಕ್ಕೆ ಕಂಪಲ್ಸರಿಯಾಗಿ ಹೇಳ್ತಾರೆ. ಹೀಗೆ ನಾವು ಅದನ್ನು ತೋರಿಸ್ಕೊಂಡು ಏನು ಇಶ್ಯೂಸ್ ಇದೆ ಅಂತ ಸಾಲ್ವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ದ ಗಿವನ್ ಸ್ಯಾಂಪಲ್ ಈ ಸ್ಕ್ರೀನ್ ನೆಗೆಟಿವ್ ಅಂತ ಹೇಳಿದ್ದಾರೆ. ನೆಗೆಟಿವ್ ಇದೆ, ಯಾವುದೇ ಥರ ತೊಂದರೆ ಇಲ್ಲ ಮಗುವಿಗೆ, ನಾರ್ಮಲ್ ಆಗಿದೆ ಅಂತ ಹೇಳ್ತೇವೆ. ಓಕೆನಾ. ಸೊ ಇಷ್ಟ ಆಗಿರುತ್ತೆ ಇದು ಡಬಲ್ ಮಾರ್ಕರ್ ಟೆಸ್ಟ್ ಬಗ್ಗೆ. ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಅಂದರೆ ಏನಾದರೂ ಡೌಟ್ಸ್ ಇದೆ ಅಂದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.